ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಇಂಡೋನೇಷ್ಯಾಕ್ಕೆ ಹೋಗಿದ್ದರು. ಒಪ್ಪಂದಗಳಾಗಿವ್ರಿ. ಇಲ್ಲಿ ಮುಖ್ಯವಾಗಿ ನೋಡ್ರಿ, ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಪೂರೈಕೆಗೆ ಒಪ್ಪಂದ ಅಂತ ಮಾಡ್ಯಾರ. ಹಾಗಾದ್ರೆ ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಎನ್ನುವುದೇನು ಅಂತ ಹೇಳಿ ನೋಡೋದಾಯ್ತು ಅಂತಂದ್ರೆ, ನಿಮ್ಗೆ ಗೊತ್ತಿರಲಿ, ಬ್ರಹ್ಮೋಸ್ ಎನ್ನುವುದು ಒಂದು ಕ್ಷಿಪಣಿ. ಇದು ಎಂಥ ಕ್ಷಿಪಣಿ ಅಂದ್ರೆ ಇಟ್ಸ್ ಅ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಸೂಪರ್ ಸೋನಿಕ್. ಇದರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ಯಾರ. ಇದನ್ನು ಭಾರತ ಮತ್ತು ರಷ್ಯಾ ಜಂಟಿಗೆ ತಯಾರಿಸಿರ್ತಕ್ಕಂಥದ್ದು. ಭಾರತ ಮತ್ತು ರಷ್ಯಾ ಜಂಟಿಗೆ ತಯಾರಿಸಿರ್ತಕ್ಕಂಥದ್ದು. ಇದು ನೆನಪಿರಲಿ, ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋವಾ ನದಿ, ಇವೆರಡೂ ನದಿಗಳ ಹೆಸರನ್ನು ಸೇರಿಸಿ ಇದಕ್ಕೆ ಬ್ರಹ್ಮೋಸ್ ಅಂತೇಳಿ ಹೆಸರು ಬಂದದ್ದು. ಇವು ಪ್ರಶ್ನೆಗಳಾಗ್ಯಾವ್ರಿ, ಇದು ಗೊತ್ತಿರಲಿ. ಇನ್ನು ಅಸ್ತ್ರ ಅಂಥೇಳಿ, ಅಸ್ತ್ರ ಇದನ್ನು ಭಾರತದ ಏಕೈಕ ಏರ್ ಟು ಏರ್ ಕ್ಷಿಪಣಿ ಅಂತ ಕರಿತೀವಿ. ಏರ್ ಟು ಏರ್ ಮಿಸೈಲ್ 2020 KS ಪ್ರಿಲಿಮ್ಸ್ ಪೇಪರ್ 2ದಾಗ ಇದು ಪ್ರಶ್ನೆ ಆಗಿತ್ತು. ಗಮನ ಇರಲಿ. ಓಕೆ. ಮತ್ತು ಇದ್ರೊಳಗೆ 3 ವಿಧಗಳು ಬರ್ತಾವೆ. ಮತ್ತು ಅಸ್ತ್ರ ಮಾರ್ಕ್ 1, ಅಸ್ತ್ರ ಮಾರ್ಕ್ 2 ಆ್ಯಂಡ್ ಅಸ್ತ್ರ ಮಾರ್ಕ್ 3 ಅಂತೇಳಿ ಇವು 3 ಬರ್ತಾರೆ. ಈ ಅಸ್ತ್ರ ಮಾರ್ಕ್ 3ಗೆ ಇತ್ತೀಚೆಗೆ ಗಾಂಡೀವ ಅಂತ ಹೆಸರಿನಿಟ್ಟಾರೆ. ಗಾಂಡೀವ. ನಿಮಗಿದು ಪ್ರಶ್ನೆ ಬರ್ಬೋದು, ಗಾಂಡೀವ ಎಂದು ಕರೆಯಲ್ಪಡೋ ಭಾರತದ ಕ್ಷಿಪಣಿ ಹೆಸರೇನು ಅಂತೇಳಿ.